ಸ್ನೇಹಿತರೆ, ಈ ಕ್ಷೇತ್ರದ ಹೆಸರು ತೀರ್ಥ ಬಂಡಟ್ಟಿ ಅಂತ. ಹುದುಕಿ ಹೋಗಿರುವಂತಹ ಐತಿಹಾಸಿಕ ಸತ್ಯಗಳನ್ನು ಇಲ್ಲಿ ನೋಡಿ, ಯಾವುದೋ ಒಂದು ಹಾವು. ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನೀವೇನಾದರೂ ಮಾಸ್ತಿ ಕಡೆಗೆ ಬಂದರೆ ಅಲ್ಲ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರ ಮನೆ ನೋಡೋದಕ್ಕೆ ನೀವು ಬರಲೇಬೇಕು. ಅವರ ಮನೆ ನೋಡಿಕೊಂಡು ಟೇಕಲ್ ಕಡೆಗೆ ನೀವು ಕೇವಲ 2 ಕಿಲೋಮೀಟ್ರ್ ಮುಂದೆ ಸಾಗಿದ್ರೆ, ಅಂದರೆ ಮಾಸ್ತಿಯಿಂದ ಟೇಕಲ್ಗೆ ಹೋಗುವಂತಹ ರಸ್ತೆಯಲ್ಲಿ ದಿಣ್ಣಳ್ಳಿ ಎನ್ನುವಂತಹ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮಕ್ಕಿಂತಲೂ ಮೊದಲು ಎಡಗಡೆಗೆ ಒಂದು ಕಾಲು ದಾರಿ ಅಥವಾ ಕಾಡು ದಾರಿ ತೆರೆದುಕೊಳ್ಳುತ್ತೆ. ನೀವು ಆ ಕಾಡು ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಬಂದಿದ್ದಾದರೆ ಒಂದು ಅದ್ಭುತವಾದಂತಹ ಐತಿಹಾಸಿಕವಾದಂತಹ ಗಿರೇಶ್ವರ ದೇವಸ್ಥಾನ, ತೀರ್ಥಗಿರೇಶ್ವರ ದೇವಸ್ಥಾನವನ್ನು ನೋಡಬಹುದು. ಈ ತೀರ್ಥಗಿರೇಶ್ವರದ ಪರಿಸರ ಹೇಗಿದೆ, ತೀರ್ಥಗಿರೇಶ್ವರ ಎಂದು ಹೆಸರು ಬರೋದು ಕಾರಣ ಏನು, ಈ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು, ಬನ್ನಿ ನಾವು ಅಲ್ಲೇ ಹೋಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಯಾವುದೇ ಒಂದು ಧಾರ್ಮಿಕ ಭಾವನೆಗಳನ್ನು ಬಿತ್ತುವುದು ನಮ್ಮ ಕಾರ್ಯಕ್ರಮದ ಉದ್ದೇಶವಲ್ಲ. ಆದರೆ ಹುದುಕಿ ಹೋಗಿರುವಂತಹ ಐತಿಹಾಸಿಕ ಸತ್ಯಗಳನ್ನು ಜನರ ಮುಂದಿಡುವುದು, ಕನ್ನಡಿಗರ ಮುಂದಿಡುವುದಷ್ಟೇ ನಮ್ಮ ಪ್ರಯತ್ನ. ಚೋಳರ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಎನ್ನುವಂತಹ ಖಚಿತ ಮಾಹಿತಿಯನ್ನಾಧರಿಸಿ ನಾವು ಈ ದೇವಸ್ಥಾನವನ್ನು, ಇಲ್ಲಿನ ಒಂದು ಪರಿಸರವನ್ನು ನಿಮಗೆ ಪರಿಚಯ ಮಾಡೋದಕ್ಕೆ ಬರ್ತಾ ಇದ್ದೇವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಚೋಳರ ಕಾಲದಲ್ಲಿ ನಿರ್ಮಿಸಿದಂತಹ ಈ ದೇವಸ್ಥಾನ ಹೇಗಿದೆ ನೋಡ್ಕೊಂಬರೋಣ. ಸ್ನೇಹಿತರೆ, ಈ ಕ್ಷೇತ್ರದ ಹೆಸರು ತೀರ್ಥ ಬಂಡಟ್ಟಿ ಅಂತ. ಇದಕ್ಕೊಂದು ಪೌರಾಣಿಕವಾದಂತಹ ಕಥೆಯನ್ನು ಸಹ ಸ್ಥಳೀಯರು ಹೇಳ್ತಾರೆ. ಈ ಹಿಂದೆ ಈ ಪ್ರದೇಶದಲ್ಲಿ ಒಬ್ಬ ಋಷಿ ತಪಸ್ಸನ್ನು ಮಾಡ್ತಾ ಇದ್ದಂತೆ. ಇಲ್ಲೊಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪ್ರತಿದಿನವೂ ಬೇರೆ ಕಡೆಯಿಂದ ನೀರನ್ನು ತಂದು ಆ ಶಿವನಿಗೆ ಅಭಿಷೇಕವನ್ನು ಮಾಡ್ತಿದ್ರಂತೆ. ಕಾಲಾನಂತರ ಆ ಋಷಿಗೆ ಒಂದಷ್ಟು ಅನಾರೋಗ್ಯ ಕಾಡಲು ಪ್ರಾರಂಭ ಆಗುತ್ತೆ. ಆಗ ಮುಂದೆ ಕಾಣುತ್ತಿರುವಂತಹ ಶಿವನ ವಿಗ್ರಹವನ್ನು, ಅಂದರೆ ಶಿವಲಿಂಗವನ್ನು ಕೈ ಮುಗಿದು ಕೇಳ್ಕೊತಾನಂತೆ, ಅಪ್ಪ ಇನ್ನು ಮುಂದೆ ನನ್ನ ಕೈಯಲ್ಲಿ ನೀರು ತರೋದಕ್ಕಾಗೋದಿಲ್ಲ, ನಿನ್ನ ಸೇವೆಯನ್ನು ಮಾಡೋದಕ್ಕೆ ಆಗೋದಿಲ್ಲ, ನಾನು ಏನಪ್ಪ ಮಾಡಲಿ ಅಂತ ಕೊರಗುತ್ತಾನಂತೆ. ಆಗ ಇಲ್ಲಿ ಗಂಗೆ ಉದ್ಭವವಾಯಿತು. ಆ ಋಷಿಯ ಒಂದು ವಾಕ್ಯದಿಂದ, ಆ ಋಷಿಯ ಒಂದು ಬೇಡಿಕೆಯಿಂದ ಇಲ್ಲಿ ಈ ಒಂದು ಗಂಗೆ ಉದ್ಭವವಾಯಿತು ಅಂತ ಇಲ್ಲಿನ ಪ್ರತೀತಿ. ಸ್ನೇಹಿತರೆ, ಈ ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಶಿವಲಿಂಗದ ಆಕರ್ಷಣೆ ಮತ್ತು ಮುಂದಿರುವ ನಂದಿ ಪ್ರತಿಯೊಬ್ಬರನ್ನ ಸಹ ಬೆರಗಾಗುವಂತೆ ಮಾಡುತ್ತೆ. ಇವತ್ತು ನಾವು ನಿಮಗೆ ಅದನ್ನು ತೋರಿಸ್ಬೇಕು ಅಂತಿದ್ವಿ. ಕಾರಣಕರ್ತರಗಳಿಂದ ಇತ್ತೀಚೆಗೆ ನಡೆದ ಒಂದು ಅಹಿತಕರ ಘಟನೆಯ ಕಾರಣದಿಂದ ಇಲ್ಲಿನ ಪುರೋಹಿತರು ಇಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ. ಈಗಾಗಲೇ ಬೀಗ ಹಾಕಿದ್ದಾರೆ. ಕೇವಲ ಶನಿವಾರ ಮತ್ತು ಭಾನುವಾರಗಳು ಮಾತ್ರ ಈ ದೇವಸ್ಥಾನ ಸದ್ಯಕ್ಕೆ ತೆರೆದಿರುತ್ತದೆ. ಈ ನೀರನ್ನು ಕುಡಿದ್ರೆ ಸರ್ವರೋಗಗಳು ಪರಿಹಾರ ಆಗುತ್ತೆ ಎನ್ನುವಂತಹ ಮಾತನ್ನು ಸ್ಥಳೀಯರು ಹೇಳ್ತಾರೆ. ವಿಶೇಷವಾಗಿ ಯಾರಿಗೆಲ್ಲ ಸಕ್ಕರೆ ಕಾಯಿಲೆ ಇದೆ, ಆ ಸಕ್ಕರೆ ಕಾಯಿಲೆ ಇರುವಂತಹವರು ಈ ನೀರನ್ನು ತೆಗೆದುಕೊಂಡು ಹೋಗಿ ನಿರಂತರವಾಗಿ, ಅಂದರೆ ಇದನ್ನು ಬಳಸ್ತಾ ಬಂದರೆ ಅದಕ್ಕೆ, ಅಂದರೆ ಆ ಸಕ್ಕರೆ ಕಾಯಿಲೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಇಲ್ಲಿನ ಒಂದು ಪ್ರತೀತಿ. ಅಲ್ಲದೆ ಚರ್ಮ ರೋಗಕ್ಕೂ ಸಹ ಈ ನೀರು ಒಂದು ಒಳ್ಳೆಯ ಮದ್ದಾಗಿ ಕೆಲಸ ಮಾಡುತ್ತದೆ ಎನ್ನುವಂತಹ ಮಾತನ್ನು ಇಲ್ಲಿನವರು ಹೇಳ್ತಾರೆ. ಈ ದೇವಸ್ಥಾನದ ಹಿಂದೆ ದೊಡ್ಡದಾದ ಗಿರಿ, ಅಂದರೆ ಬೆಟ್ಟ ಇರುವ ಕಾರಣದಿಂದಲೇ ಇದನ್ನು ಗಿರೇಶ್ವರ ಎಂದು ಕರೆಯಲಾಗುತ್ತಿದೆ. ಅಲ್ಲಿ ತೀರ್ಥ ಉದ್ಭವವಾಗುತ್ತಿರುವ ಕಾರಣದಿಂದ ತೀರ್ಥಗಿರೇಶ್ವರ ಎನ್ನುವ ಹೆಸರು ಬಹುಶಃ ಇದಕ್ಕೆ ಬಂದಿರಬಹುದು. ಸ್ನೇಹಿತರೆ, ಇಷ್ಟೊಂದು ಕಾಡು, ಕುರುಚಲು ಕಾಡಿನಲ್ಲಿ, ಬಂಡೆ ಪ್ರದೇಶಗಳಲ್ಲಿ ಹಾವಿಲ್ಲ ಅಂದರೆ ಹೇಗೆ ಹೇಳಿ. ಇಲ್ಲಿ ನೋಡಿ, ಯಾವುದೋ ಒಂದು ಹಾವು ದೊಡ್ಡದಾದ ಪೊರೆಯನ್ನು ಬಿಟ್ಟಿದೆ. ಬಹುಶಃ ಇದು ದೊಡ್ಡ ಹಾವೇ ಇರಬೇಕು. ಅಬ್ಬಾ, ನನಗಂತೂ ಹಾವು ಕಂಡ್ರೆ ತುಂಬ ಭಯ ಸ್ವಾಮಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ತೀರ್ಥಲಿಂಗೇಶ್ವರ ದೇವಸ್ಥಾನ. ಈ ಪ್ರದೇಶ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುವಂತಹ ಪ್ರದೇಶ. ಶನಿವಾರ ಭಾನುವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಕಾರ್ತಿಕದ ಸಂದರ್ಭದಲ್ಲಿ ಇಲ್ಲಿ ಜಾತ್ರೆ ಮಾಡ್ತಾರೆ. ಮನಕ್ಕೆ ಮುದ ನೀಡುವಂತಹ ಈ ಒಂದು ಪ್ರದೇಶಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬನ್ನಿ. ಅಣ್ಣಂದ್ರ, ಹಾಗಂತ ನೀವು ಇಬ್ಬಿಬ್ಬರು ಬರಬೇಡ್ರಿ. ಇಲ್ಲಿ ನಿರ್ಜನ ಪ್ರದೇಶ, ಸಾಕಷ್ಟು ತೊಂದರೆ ಆಗುವಂತಹ ಸಾಧ್ಯತೆಗಳು ಇವೆ.
ಸ್ನೇಹಿತರೆ ಮರೆಯಬೇಡಿ, ಇದು ನ್ಯೂಸ್ ಲೀಡರ್ ಕನ್ನಡ, ಇದು ನಿಮ್ಮ ಧ್ವನಿ, ನೀವೇ ನಮ್ಮ ದಣಿ. ಮುಂದಿನ ದಿನಗಳಲ್ಲಿ ಮತ್ತೊಂದು ಪ್ರದೇಶದೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ.